ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಾಕಿಸ್ತಾನ ಹಾಗೂ ಆಫ್ಘನಿಸ್ತಾನದ ನಡುವೆ ಎರಡನೇ ಸುತ್ತಿನ ಕದನ ವಿರಾಮದ ಮಾತುಕತೆಗಳು ಟರ್ಕಿಯ ಇಸ್ತಾನ್ಬುಲ್ ನಡೀತಾ ಇರುವಾಗಲೇ ಗಡಿಯಲ್ಲಿ ಮತ್ತೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕುರ್ರಂ ಹಾಗೂ ನಾರ್ತ್ ವಜೀರಿಸ್ತಾನಗಳ ಗಡಿಯಲ್ಲುಂಟಾದ ಹೆವಿ ಫೈರಿಂಗ್ ಅಲ್ಲಿ 5 ಪಾಕಿಸ್ತಾನಿ ಸೈನಿಕರು ಸಾವಿಗೀಡಾಗಿದ್ದಾರೆ ಮತ್ತು 25 ಮಂದಿ ಟಿಟಿಪಿ ಉಗ್ರರನ್ನ ನಾವು ಹೊಡೆದು ಹಾಕಿದೀವಿ ಅಂತ ಪಾಕಿಸ್ತಾನ ಹೇಳ್ಕೊಳ್ತಾ ಇದೆ. ಆದರೆ ಆಫ್ಘನಿಸ್ತಾನ ಈ ಬಗ್ಗೆ ಏನನ್ನು ಹೇಳೋದಿಕ್ಕೆ ಹೋಗಿಲ್ಲ. ಇನ್ನು ಇಸ್ತಾನ್ಬುಲ್ ಅಲ್ಲಿ ಪಾಕಿಸ್ತಾನದ ಆತಂಕಗಳನ್ನು ಆಫ್ಘನರಿಗೆ ಮನವರಿಕೆ ಮಾಡಿಕೊಡೋ ಪ್ರಯತ್ನವನ್ನು ಟರ್ಕಿ ಮಾಡ್ತಾ ಇದೆ. ಆದರೆ ಆಫ್ಘನಿಸ್ತಾನ ಪಾಕಿಗಳ ಬೇಡಿಕೆಗಳನ್ನು ಒಪ್ತಾ ಇಲ್ಲ. ಬದಲಿಗೆ ತಮ್ಮದೇ ಆದ ಒಂದಷ್ಟು ಬೇಡಿಕೆಗಳನ್ನು ಅವರು ಪಾಕಿಸ್ತಾನದ ಮುಂದಿಟ್ಟಿದ್ದಾರೆ. ಹೀಗಾಗಿ ಈ ಮಾತುಕತೆ ಮುಂದುವರಿಯೋದು ಅನುಮಾನ ಅನ್ನೋ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗ್ತಾ ಇದೆ. ಅಕಸ್ಮಾತ್ ಈ ಶಾಂತಿ ಮಾತುಕತೆಗಳು ವಿಫಲವಾದರೆ ಅಲ್ಲಿ ಪೂರ್ಣ ಪ್ರಮಾಣದ ಯುದ್ಧಕ್ಕೆ ಆಫ್ಘನರು ಸಿದ್ಧವಾಗಬೇಕಾಗತ್ತೆ ಅಂತ ಖ್ವಾಜಾ ಆಸಿಫ್ ಹೇಳ್ತಾ ಇದ್ರೆ, ಸ್ವಲ್ಪ ತಡ್ಕೊಳ್ಳಿ, ನಾನು ಬಂದು ಎಲ್ಲ ಸರಿ ಮಾಡ್ತೀನಿ, ನನಗೆ ಇವರೂ ಗೊತ್ತು ಅವರೂ ಗೊತ್ತು, ನಾನು ಹೇಳಿದರೆ ಅವರೂ ಕೇಳ್ತಾರೆ, ವೆಯ್ಟ್ ಮಾಡಿ ಬರ್ತೀನಿ ಅಂತ ಶಾಂತಿದೂತ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾರೆ. ಹಾಗಾದರೆ ಏನಾಗ್ತಾ ಇದೆ ಆಫ್ಘನಿಸ್ತಾನ ಮತ್ತು ಪಾಕಿಸ್ತಾನದ ನಡುವೆ? ಇದರಲ್ಲಿ ಭಾರತದ ಪಾತ್ರ ಏನು ಮತ್ತು ಅಲ್ಲಿ ಸಮಸ್ಯೆ ಉಂಟಾದರೆ ಭಾರತದ ಮೇಲಾಗೋ ಪರಿಣಾಮ ಏನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಆಫ್ಘನಿಸ್ತಾನ ಮತ್ತು ಪಾಕಿಸ್ತಾನದ ನಡುವೆ ಇತ್ತೀಚೆಗೆ ನಡೆದ ಸಂಘರ್ಷ ನಿಮಗೆ ಗೊತ್ತಿದೆ. ಆಫ್ಘನರ ದಾಳಿಯ ತೀವ್ರತೆ ಹೆಚ್ಚಾಗ್ತಾ ಇದ್ದಂತೆ ಪಾಕಿಸ್ತಾನ ಸೌದಿ ಅರೇಬಿಯಾ, ಕತಾರ್ ಹಾಗೂ ಟರ್ಕಿಗಳ ಸಹಾಯವನ್ನು ಬಯಸಿತು. ಇಲ್ಲಿ ಪರಿಸ್ಥಿತಿ ಹೇಗೆ ಬದಲಾಗಿದೆ ನೋಡಿ. ಒಂದು ಕಾಲ ಇತ್ತು, ಆಫ್ಘನಿಸ್ತಾನದ ತಾಲಿಬಾನ್ ಜೊತೆ ಮಾತಾಡೋದಕ್ಕೆ ಜಗತ್ತಿನ ಯಾವ ದೇಶ ಆದರೂ ಪಾಕಿಸ್ತಾನವನ್ನೇ ಸಂಪರ್ಕಿಸಬೇಕಿತ್ತು. ಯಾಕೆಂದ್ರೆ ಈ ತಾಲಿಬಾನ್ ಅನ್ನೋದು ದೊಡ್ಡ ಮಟ್ಟದಲ್ಲಿ ಬೆಳೆದದ್ದು ಪಾಕಿಸ್ತಾನದ ನೆಲದಲ್ಲಿ. ಆಫ್ಘನಿಸ್ತಾನದ ನಿರಾಶ್ರಿತರನ್ನ, ಅವರ ಮಕ್ಕಳನ್ನ ಪಾಕಿಸ್ತಾನದ ಖೈಬರ್ ಭಾಗದಲ್ಲಿಟ್ಟು ಅಲ್ಲಿ ದಿಯೋಬಂದ್ ಮತ್ತು ವಹಾಬಿ ಮದರಸಾಗಳ ಮಿಶ್ರಣದಲ್ಲಿ ಒಂದು ಹೈಬ್ರಿಡ್ ದಿಯೋಬಂದ್ ಪಂಥವನ್ನು ಶುರು ಮಾಡಿಸಿ ಮುಲ್ಲಾ ಒಮರ್ನ ನೇತೃತ್ವದಲ್ಲಿ ನಿರಾಶ್ರಿತರ ಮಕ್ಕಳ ಕೈಗೆ ಬಂದೂಕು ಕೊಟ್ಟು ಅವರನ್ನು ಮುಜಾಹಿದೀನ್ಗಳನ್ನಾಗಿ ಮಾಡಿ ತಾಲಿಬಾನ್ ಪಡೆಯನ್ನು ಸಿದ್ಧಪಡಿಸಿದ್ದು ಪಾಕಿಸ್ತಾನ. ಆದರೆ ಈಗ ಅದೇ ತಾಲಿಬಾನ್ಗೆ ಪಾಕಿಗಳ ಬಣ್ಣ ಏನು ಅನ್ನೋದು ಗೊತ್ತಾಗಿದೆ. ಅಲ್ಲಿ ಹೈಬ್ರಿಡ್ ಅಂದರೆ ವಹಾಬಿ ಮತ್ತು ದಿಯೋಬಂದ್ ಮಿಶ್ರಣದಿಂದ ಅವರು ಹೊರಬರೋದಕ್ಕೆ ಹೋಗ್ತಾ ಇದ್ದಾರೆ. ಪೂರ್ತಿ ದಿಯೋಬಂದ್ ಆಗೋ ಕಡೆಗೆ ಹೆಜ್ಜೆ ಇಡ್ತಾ ಇದ್ದಾರೆ. ಜೊತೆಗೆ ಪಾಕಿಸ್ತಾನಕ್ಕಿಂತ ಭಾರತದ ನೆರವಿನ ಅಗತ್ಯ ಈಗ ಆಫ್ಘನಿಸ್ತಾನಕ್ಕೆ ಹೆಚ್ಚು ಕಾಣ್ತಾ ಇದೆ. ಸೊ ಎಷ್ಟೇ ಬ್ಲಡ್ ಇಸ್ ಥಿಕ್ಕರ್ ದೆನ್ ವಾಟರ್ ಆದರೂ ಕೂಡ ಎರಡು ಬ್ಲಡ್ ಗ್ರೂಪ್ಗಳು ಅಲ್ಲಿ ಮಿಕ್ಸ್ ಆಗ್ತಾ ಇಲ್ಲ. ಸೊ ಅಲ್ಲೊಂದು ಸಂಘರ್ಷ ಶುರುವಾಗಿದೆ. ಇನ್ನು ಪಾಕಿಸ್ತಾನದ ವಿರುದ್ಧ ಪಾಕಿಸ್ತಾನದ ನೆಲದಲ್ಲಿ ಅಂದ್ರೆ ಖೈಬರ್ ಭಾಗದಲ್ಲಿ ಟಿಟಿಪಿ ಇದೆ. ಅವರು ಪಾಕಿಸ್ತಾನದ ಸೇನೆಯನ್ನ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾರೆ. ಹಾಗೆ ಆಫ್ಘನಿಸ್ತಾನದಲ್ಲಿ ತಾಲಿಬಾನ್ ಆಡಳಿತದ ವಿರುದ್ಧ ಕೆಲಸ ಮಾಡ್ತಾ ಇರೋ ಐಸಿಸ್ ಖೊರಾಸಾನ್ ಉಗ್ರರಿಗೆ ಪಾಕಿಸ್ತಾನ ತನ್ನ ನೆಲದಲ್ಲಿ ಆಶ್ರಯವನ್ನು ಕೊಟ್ಟಿದೆ. ಆಯುಧಗಳನ್ನು, ಹಣಕಾಸಿನ ನೆರವನ್ನು ಕೂಡ ಪಾಕಿಸ್ತಾನ ಕೊಡ್ತಾ ಇದೆ. ಅವರು ಆಫ್ಘನಿಸ್ತಾನದಲ್ಲಿ ತಾಲಿಬಾನ್ ವಿರುದ್ಧ ದಾಳಿಗಳನ್ನು ಮಾಡ್ತಾ ಇದ್ದಾರೆ. ಈ ಎರಡೂ ಪಡೆಗಳು ಡ್ಯುರಾಂಡ್ ಲೈನನ್ನು ದಾಟಿ ಹೋಗಿ ಎರಡೂ ದೇಶಗಳ ಮೇಲೆ ದಾಳಿಗಳನ್ನು ಮಾಡ್ತಾ ಇದ್ರೆ ಇಲ್ಲಿ ಪಾಕಿಸ್ತಾನ ಹಾಗೂ ಆಫ್ಘನಿಸ್ತಾನದ ನಡುವೆ ಸಂಘರ್ಷಕ್ಕೆ ಕಾರಣ ಆಗ್ತಾ ಇರೋದು ಇದೇ ಡ್ಯುರಾಂಡ್ ಲೈನ್. ಗೆಳೆಯರೆ, ಡ್ಯುರಾಂಡ್ ಲೈನ್ ಬಗ್ಗೆ ನಿಮಗೆ ಹಿಂದೆ ಕೂಡ ಹೇಳಿದ್ದೀನಿ. ಇನ್ನೊಂದು ಬಾರಿ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಕೇಳಿ. ನೀವಿಲ್ಲಿ ಆಫ್ಘನಿಸ್ತಾನ ಮತ್ತು ಪಾಕಿಸ್ತಾನಗಳನ್ನು ಬೇರ್ಪಡಿಸ್ತಾ ಇರೋ ಗಡಿ ರೇಖೆಯನ್ನು ನೋಡ್ತಾ ಇದ್ದೀರಲ್ವಾ, ಇದು ಡ್ಯುರಾಂಡ್ ಲೈನ್. ಸುಮಾರು 2640 ಕಿಲೋಮೀಟರ್ ಉದ್ದ ಇರೋ ಈ ಗಡಿ ರೇಖೆಯನ್ನು ಎರಡೂ ದೇಶಗಳ ನಡುವಿನ ಅಧಿಕೃತ ಗಡಿ ಅಂತ ಪಾಕಿಸ್ತಾನ ಭಾವಿಸುತ್ತೆ. ಆದರೆ ಆಫ್ಘನರು ಅದನ್ನು ಅವತ್ತೂ ಒಪ್ಪಿರಲಿಲ್ಲ, ಇವತ್ತೂ ಕೂಡ ಒಪ್ತಾ ಇಲ್ಲ. ಇನ್ನು ಈ ಲೈನನ್ನು ಎಳೆದದ್ದು ಬ್ರಿಟಿಷರು. ಅವತ್ತಿಗೆ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ ಇತ್ತಲ್ಲ, ಆ ಸಂದರ್ಭದಲ್ಲಿ ರಷ್ಯಾದ ವಿಸ್ತರಣಾವಾದವನ್ನು ತಡ್ಕೊಳ್ಳೋದಕ್ಕೆ ಬ್ರಿಟಿಷ್ ಸಾಮ್ರಾಜ್ಯಕ್ಕೊಂದು ಬಫರ್ ಝೋನ್ ಬೇಕಾಗಿತ್ತು. ಅದಕ್ಕಾಗಿ ಅವರು ಆಫ್ಘನಿಸ್ತಾನವನ್ನು ಬಳಸ್ಕೊಳ್ಳೋದಕ್ಕೆ ಹೋದರು. ಆಫ್ಘನಿಸ್ತಾನದ ಅವತ್ತಿನ ರಾಜ ಆಮೀರ್ ಅಬ್ದುಲ್ ರೆಹಮಾನ್ ಖಾನ್ ಮತ್ತು ಬ್ರಿಟಿಷ್ ಭಾರತದ ವಿದೇಶಾಂಗ ಸಚಿವ ಸರ್ ಮಾರ್ಟಿಮರ್ ಡ್ಯುರಾಂಡ್ ನಡುವೆ 1893ರಲ್ಲಿ ಕಾಬೂಲಲ್ಲಿ ಒಂದು ಒಪ್ಪಂದಕ್ಕೆ ಸಹಿ ಬೀಳುತ್ತೆ. ಇದು ಗ್ರೇಟ್ ಗೇಮ್ನ ಭಾಗವಾಗಿ ಬ್ರಿಟಿಷರು ಅವತ್ತು ಆಫ್ಘನ್ ಜೊತೆ ಮಾಡಿಕೊಂಡ ಒಂದು ತಾತ್ಕಾಲಿಕ ಅರೇಂಜ್ಮೆಂಟ್ ಅಷ್ಟೇ. ಅದು ಶಾಶ್ವತ ಗಡಿಯಾಗಿರಲಿಲ್ಲ. ಹಾಗಂತ ಬ್ರಿಟಿಷರೂ ಒಪ್ಪಿದ್ರು, ಆಫ್ಘನರೂ ಒಪ್ಪಿದ್ರು. ಇನ್ನು ಈ ಗೆರೆಯ ಮೂಲಕ ಗಡಿಯಲ್ಲಿ ಪಶ್ತೂನಿ ಜನಾಂಗವನ್ನು ಎರಡೂ ಕಡೆ ವಿಭಜಿಸುವ ಕೆಲಸ ನಡೀತು. ಹೀಗಾಗಿನೇ ಆಫ್ಘನಿಸ್ತಾನ ಇದನ್ನೊಂದು ಶಾಶ್ವತ ಗಡಿ ಅಂತ ಒಪ್ಪಲಿಲ್ಲ. ಇನ್ನು 1947ರಲ್ಲಿ ಭಾರತದಿಂದ ಬ್ರಿಟಿಷರು ಎದ್ದು ಹೋದರು. ಪಾಕಿಸ್ತಾನದ ವಿಭಜನೆ ಕೂಡ ಆಯಿತು. ಆ ನಂತರ ಪಾಕಿಸ್ತಾನ ಈ ಡ್ಯುರಾಂಡ್ ಲೈನನ್ನು ತನ್ನ ಹಾಗೂ ಆಫ್ಘನಿಸ್ತಾನದ ನಡುವಿನ ಅಂತಾರಾಷ್ಟ್ರೀಯ ಗಡಿ ಅನ್ನೋ ಹಾಗೆ ಬಿಂಬಿಸತೊಡಗಿತು. ಹಾಗೆ ಮಾಡೋ ಮೊದಲು
ಆಫ್ಘನರ ಜೊತೆ ಅವರು ಮಾತುಕತೆ ಮಾಡಲಿಲ್ಲ, ಅಲ್ಲಿ ಒಪ್ಪಂದಗಳಿಗೆ ಸಹಿ ಬೀಳಲಿಲ್ಲ. ಯಾವತ್ತೋ ಬ್ರಿಟಿಷರು ಹೇಳದ ಗಡಿಯನ್ನು ಶಾಶ್ವತ ಗಡಿ ಅಂತ ಪಾಕಿಸ್ತಾನ ಭಾವಿಸ್ತು. ಇದನ್ನು ಆಫ್ಘನಿಸ್ತಾನ ವಿರೋಧಿಸ್ತಾ ಬಂತು. ಇನ್ನು 1950ರ ಸುಮಾರಿಗೆ ಅಲ್ಲಿ ಪಶ್ತೂನಿ ರಾಷ್ಟ್ರೀಯತೆ ಶುರುವಾಯಿತು. ಪಶ್ತೂನಿಸ್ತಾನದ ಬೇಡಿಕೆಗಳು ಆರಂಭ ಆದವು. ಅದು ಈ ಗಡಿಯನ್ನು ನಿರಾಕರಿಸೋದಕ್ಕಿದ್ದ ಇನ್ನೊಂದು ಕಾರಣ ಆಯಿತು. ಗೆಳೆಯರೆ, ಆಫ್ಘನಿಸ್ತಾನದಲ್ಲಿ ರಾಜಾಡಳಿತ ಇದ್ದ ಕಾಲದಿಂದ ಅಲ್ಲಿ ತಾಲಿಬಾನಿ ಆಡಳಿತ ಬರುವವರೆಗೆ ಯಾವ ಸರ್ಕಾರವೂ ಕೂಡ ಅಧಿಕೃತವಾಗಿ ರೇಖೆಯನ್ನು ಗಡಿ ರೇಖೆ ಅಂತ ಒಪ್ಪಲಿಲ್ಲ. ಇನ್ನು 2017ರಲ್ಲಿ ಪಾಕಿಸ್ತಾನ ಅಲ್ಲಿ ಏಕಪಕ್ಷೀಯವಾಗಿ ಗೋಡೆ ಕಟ್ಟೋದಕ್ಕೆ ಶುರು ಮಾಡಿತು. ಅವತ್ತಿಗೆ ಆಫ್ಘನಿಸ್ತಾನದಲ್ಲಿ ಅಮೆರಿಕಾದ ಪಡೆಗಳಿದ್ವು. ಅಮೆರಿಕಾದ ಕೈಗೊಂಬೆ ಸರ್ಕಾರ ಆಯಿತು. ಅವರು ಕೂಡ ಈ ಗಡಿ ಗೋಡೆ ಹಾಗೂ ಫೆನ್ಸಿಂಗನ್ನು ವಿರೋಧಿಸಿದರು. ಆದರೆ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಏನೂ ಆಗಲಿಲ್ಲ. ಇನ್ನು 2021ರಲ್ಲಿ ಆಫ್ಘನಿಸ್ತಾನ ತಾಲಿಬಾನಿಗಳ ಕೈಗೆ ಬಂತು. 22ರ ಹೊತ್ತಿಗೆ ಪಾಕಿಸ್ತಾನ ಹಾಗೂ ತಾಲಿಬಾನ್ನ ಸಂಬಂಧಗಳು ಸಂಪೂರ್ಣವಾಗಿ ಹದಗೆಟ್ಟು ಹೋದವು. ಪಾಕಿಸ್ತಾನದ ಖೈಬರ್ ಭಾಗದಲ್ಲಿ TTP ತುಂಬಾ ಸ್ಟ್ರಾಂಗ್ ಆಯಿತು. ಅವರು ಪಾಕಿಸ್ತಾನದ ಮೇಲೆ ನಿರಂತರವಾಗಿ ದಾಳಿ ಮಾಡ್ತಾ ಹೋದರು. ಅಲ್ಲಿಂದ ಮತ್ತೆ ಪಾಕಿಸ್ತಾನ ಹಾಗೂ ಆಫ್ಘನಿಸ್ತಾನದ ನಡುವೆ ಈ ಡ್ಯುರಾಂಡ್ ಲೈನ್ ವಿವಾದ ಕೂಡ ಶುರುವಾಯಿತು. ಎರಡೂ ದೇಶಗಳು ಗಡಿಯಲ್ಲಿ ಪರಸ್ಪರ ಗುಂಡು ಹಾರಿಸ್ಕೊಂಡವು. ಆ ನಂತರ ಸಂಘರ್ಷ ಶಾಂತವಾದಂಗೆ ಕಾಣ್ತಾ ಇತ್ತು, ಆದರೆ ವಿವಾದ ಮಾತ್ರ ಜೀವಂತವಾಗೇ ಇತ್ತು. ಇನ್ನು ಮೊನ್ನೆ ಪಾಕಿಸ್ತಾನ ಹಾಗೂ ಆಫ್ಘನಿಸ್ತಾನದ ನಡುವೆ ಒಂದು ಕದನ ವಿರಾಮ ಒಪ್ಪಂದ ಕತಾರಲ್ಲಿ ಆಯ್ತಲ್ಲ. ಆ ಸಂದರ್ಭದಲ್ಲಿ ಕತಾರ್ ವಿದೇಶಾಂಗ ಇಲಾಖೆ ತನ್ನ ಪ್ರಕಟಣೆಯಲ್ಲಿ ಡ್ಯುರಾಂಡ್ ಲೈನನ್ನು ಗಡಿ ಅಂತ ಉಲ್ಲೇಖಿಸಿದ್ದನ್ನು ಕೂಡ ತಾಲಿಬಾನ್ ತೀವ್ರವಾಗಿ ವಿರೋಧ ಮಾಡಿತು. ಕಡೆಗೆ ತಾಲಿಬಾನಿಗಳ ಒತ್ತಡಕ್ಕೆ ಮಣಿದ ಕತಾರ್ ತನ್ನ ಹೇಳಿಕೆಯಲ್ಲಿ ಗಡಿ ಅನ್ನೋ ಪದವನ್ನು ತೆಗೆದುಹಾಕಬೇಕಾಗಿ ಬಂತು. ಇದು ಪಾಕಿಸ್ತಾನ ಹಾಗೂ ಆಫ್ಘನಿಸ್ತಾನದ ನಡುವೆ ಇರೋ ಗಡಿ ವಿವಾದ. ಇನ್ನು ಪಾಕಿಸ್ತಾನ ಮತ್ತು ಆಫ್ಘನ್ ನಡುವೆ ಟರ್ಕಿ ಹಾಗೂ ಕತಾರ್ನ ಮಧ್ಯಸ್ಥಿಕೆಯಲ್ಲಿ ಒಂದು ಕದನ ವಿರಾಮ ಒಪ್ಪಂದ ಆಯ್ತಲ್ಲ. ಅದರ 2ನೇ ಸುತ್ತಿನ ಮಾತುಕತೆಗಳೀಗ ಟರ್ಕಿಯ ಇಸ್ತಾನ್ಬುಲ್ನಲ್ಲಿ ನಡೀತಾ ಇವೆ. ಈ ಸಂದರ್ಭದಲ್ಲಿ ಎರಡೂ ದೇಶಗಳ ನಡುವೆ ಮತ್ತೆ ಗಡಿಯಲ್ಲಿ ಸಮಸ್ಯೆ ಶುರುವಾಗಿದೆ. ಕುರ್ರಮ್ ಹಾಗೂ ನಾರ್ತ್ ವಜೀರಿಸ್ತಾನದ ಸಮೀಪ, ಅಂದರೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ TTP ಹಾಗೂ ಪಾಕಿಸ್ತಾನಿ ಪಡೆಗಳ ನಡುವೆ ದೊಡ್ಡ ಮಟ್ಟದ ಫೈರಿಂಗ್ ನಡೀತಿದೆ. ಅಲ್ಲಿ TTPಯನ್ನು ಬೆಂಬಲಿಸಿ ತಾಲಿಬಾನಿ ಸೇನೆ ಕೂಡ ಪಾಕಿಗಳ ಮೇಲೆ ಫೈರ್ ಓಪನ್ ಮಾಡ್ತು ಅಂತ ಪಾಕಿಸ್ತಾನ ಹೇಳ್ತಾ ಇದೆ. ಈ ಸಂಘರ್ಷದಲ್ಲಿ ಪಾಕಿಸ್ತಾನದ 5 ಸೈನಿಕರು ಸಾವಿಗೀಡಾಗಿದ್ದಾರೆ. ನಾವು 25 ಮಂದಿ ಭಯೋತ್ಪಾದಕರನ್ನು ಕೊಂದು ಹಾಕಿದ್ದೀವಿ ಅಂತ ಪಾಕಿಸ್ತಾನನೇ ಹೇಳಿಕೊಂಡಿದೆ. ಆದರೆ ಆಫ್ಘನಿಸ್ತಾನ ಈ ಬಗ್ಗೆ ಏನನ್ನೂ ಹೇಳಿಲ್ಲ. ಅಲ್ಲಿ ಫೈರಿಂಗ್ ಆಗಿದೆ ಅಂತಲೂ ಅವ್ರು ಹೇಳ್ತಾ ಇಲ್ಲ, ಆಗಿಲ್ಲ ಅಂತ ಕೂಡ ಹೇಳಿಲ್ಲ. ಯಾಕೆಂದರೆ ಗುಂಡಿನ ಚಕಮಕಿ ನಡೆದಿರೋದು TTP ಹಾಗೂ ಪಾಕಿಸ್ತಾನದ ನಡುವೆ. ಆದರೆ ಅದಕ್ಕೂ ನಮಗೂ ಏನು ಸಂಬಂಧ ಅನ್ನೋ ಹಾಗೆ ಆಫ್ಘನಿಸ್ತಾನ ಸುಮ್ಮನೆ ಕೂತಿದೆ. ಇನ್ನು ಮಾತುಕತೆಗಳು ಗೆಳೆಯರೆ, ಇಲ್ಲಿ ಆಫ್ಘನಿಸ್ತಾನ TTPಯ ಕಾರ್ಯಕರ್ತರನ್ನು ನಿಗ್ರಹಿಸಬೇಕು, ಅವರನ್ನು ಬಂಧಿಸಿ ಪಾಕಿಸ್ತಾನಕ್ಕೆ ಒಪ್ಪಿಸಬೇಕು. ಹಾಗೆ ಆಫ್ಘನಿಸ್ತಾನದ ಗಡಿಯ ಒಳಗೆ ಗಸ್ತಿಗೆ ಮತ್ತು ಜಂಟಿ ಕಾರ್ಯಾಚರಣೆಗಳನ್ನು ನಡೆಸೋದಕ್ಕೆ ಪಾಕಿಸ್ತಾನದ ಸೇನೆಗೆ ತಾಲಿಬಾನ್ ಅವಕಾಶವನ್ನು ಕೊಡಬೇಕು. ಇಂಥ ಒಂದಷ್ಟು ಬೇಡಿಕೆಗಳನ್ನು ಪಾಕಿಸ್ತಾನ ಅಲ್ಲಿಟ್ಟಿದೆ. ಆದರೆ ಅದೆಲ್ಲವನ್ನು ತಾಲಿಬಾನಿಗಳು ತಳ್ಳಿ ಹಾಕಿದ್ದಾರೆ. ಬೇಕಿದ್ರೆ TTP ಜೊತೆ ಮಾತುಕತೆಗೆ ವ್ಯವಸ್ಥೆ ಮಾಡಿಕೊಡ್ತೀವಿ, TTP ಅನ್ನೋದು ನಿಮ್ಮ ಸಮಸ್ಯೆ, ನೀವು ಬಗೆಹರಿಸ್ಕೊಳ್ಳಿ, ನಾವು ಸಂಧಾನಕ್ಕೆ ಮಾತುಕತೆಗೆ ಮಧ್ಯಸ್ಥಿಕೆಯನ್ನು ಬೇಕಾದರೆ ವಹಿಸ್ತೀವಿ, ಅದಕ್ಕೆ ಬೇಕಾದ ಅರೇಂಜ್ಮೆಂಟ್ಸನ್ನು ಕೂಡ ಮಾಡ್ತೀವಿ. ಅಷ್ಟೇ ಹೊರತು ಪಾಕಿಸ್ತಾನದಲ್ಲಿ TTP ಮಾಡೋ ಕಾರ್ಯಾಚರಣೆಗಳಿಗೂ ನಮಗೂ ಯಾವ ಸಂಬಂಧನೂ ಇಲ್ಲ. ನಮ್ಮ ನೆಲದಿಂದ TTP ಆಪರೇಟ್ ಮಾಡ್ತಾ ಇಲ್ಲ, ಅವರಿರೋದು ನಿಮ್ಮ ಖೈಬರ್ ಪಖ್ತೂನ್ಖ್ವಾದಲ್ಲಿ ಅಂತ ತಾಲಿಬಾನ್ ಸ್ಪಷ್ಟವಾಗಿ ಹೇಳಿದೆ. ಹಾಗೆ ಜಂಟಿ ಗಸ್ತು ಗಿಸ್ತು ಅದೆಲ್ಲ ಇಲ್ಲ. ನಮ್ಮ ಗಡಿಗಳನ್ನು ನೋಡಿಕೊಳ್ಳೋ ಶಕ್ತಿ ನಮಗಿದೆ. ಅತಿಥಿಗಳಾಗಿ ಸ್ನೇಹಿತರಾಗಿ ಆಫ್ಘನಿಸ್ತಾನಕ್ಕೆ ಬರೋದಾದರೆ ಬನ್ನಿ, ಅಷ್ಟೇ ಹೊರತು ನಮ್ಮ ನೆಲಕ್ಕೆ ನಾವು ಬೇರೆ ಯಾವುದೇ ದೇಶದ ಸೇನೆಯನ್ನು ಬಿಟ್ಟುಕೊಳ್ಳೋದಿಲ್ಲ, ಬೇರೆ ದೇಶದ ಸೇನೆಗೆ ನಮ್ಮಲ್ಲಿ ಗಸ್ತಿಗೆ ಅವಕಾಶವನ್ನು ಕೊಡೋದಿಲ್ಲ ಅಂತ ತಾಲಿಬಾನ್ ಸ್ಪಷ್ಟವಾಗಿ ಹೇಳಿದೆ. ಹಾಗೆ ಎರಡೂ ದೇಶಗಳ ನಡುವೆ ಮುಚ್ಚಲ್ಪಟ್ಟ ಗಡಿಗಳ ಬಾಗಿಲು ತೆರೆಯೋದಕ್ಕೆ ಪಾಕಿಸ್ತಾನ ಕೇಳ್ತಾ ಇದೆ. ಅಲ್ಲಿ ವ್ಯಾಪಾರ ವಹಿವಾಟುಗಳು ಮುಂದುವರಿಲಿ ಅಂತ ಪಾಕ್ ಹೇಳುತ್ತೆ. ಆದರೆ ನಮ್ಮ ಕೆಲ ಬೇಡಿಕೆಗಳು ಈಡೇರೋವರೆಗೆ ಅದೆಲ್ಲ ಹಾಗೇ ಇರಲಿ ಅಂತ ಆಫ್ಘನರು ಹೇಳ್ತಾ ಇದ್ದಾರೆ. ಈ ಗಡಿಗಳನ್ನು ಮುಚ್ಚಿರೋದರ ಪರಿಣಾಮ ಏನು ಅಂದರೆ ಪಾಕಿಸ್ತಾನದಲ್ಲಿ ತರಕಾರಿ ಬೆಲೆ ಏರಿಕೆ ಆಗ್ತಾ ಇದೆ. ಗೆಳೆಯರೆ, ಪಾಕಿಸ್ತಾನಕ್ಕೆ ಭಾರತದಿಂದ ಹೋಗ್ತಾ ಇದ್ದ ಟೊಮೆಟೊ, ಈರುಳ್ಳಿ ಇದ್ಯಾವುದು ಈಗ ಹೋಗ್ತಾ ಇಲ್ಲ. ಅದು ಬೇಕು ಅಂದರೆ UAEಯಿಂದ ಪಾಕಿಸ್ತಾನ ತರಿಸ್ಕೋಬೇಕಾಗತ್ತೆ. ಭಾರತದ್ದೇ ಸರಕು UAEಗೆ ಹೋಗಿ ಅಲ್ಲಿ ಹಲಾಲ್ ಆದ ಮೇಲೆ ಪಾಕಿಸ್ತಾನಕ್ಕೆ ಹೋಗಬೇಕು. ಅಷ್ಟಾಗೋ ಹೊತ್ತಿಗೆ ಬೆಲೆಗಳು ಹರಾಮಿ ಅನ್ನೋಷ್ಟು ಏರಿರುತ್ತವೆ. ಇಂಥ ಸಂದರ್ಭದಲ್ಲಿ ಅವರಿಗೆ ಆಸರೆ ಆಗ್ತಾ ಇದ್ದದ್ದು ಆಫ್ಘನಿಸ್ತಾನದಿಂದ ಬರ್ತಾ ಇದ್ದ ವಸ್ತುಗಳು. ಈಗ ಆ ಗಡಿಗಳು ಕೂಡ ಮುಚ್ಚಿವೆ, ಅಲ್ಲಿಂದ ಸರಕು ಸಾಗಾಟ ನಿಂತಿದೆ. ಹೀಗಾಗಿ ಪಾಕಿಸ್ತಾನದಲ್ಲಿ ಟೊಮೆಟೊ ಬೆಲೆ 400 ಪಟ್ಟು ಏರಿಕೆ ಆಗಿದೆ. ಸೊ ಬನ್ನಿ ಸಮಸ್ಯೆಯನ್ನು ಬಗೆಹರಿಸ್ಕೊಂಡು ವ್ಯಾಪಾರ ಮಾಡೋಣ ಅಂತ ಪಾಕಿಗಳು ಕರೀತಾ ಇದ್ದಾರೆ. ಇನ್ನು ಆಫ್ಘನರು
ಆರೋಗ್ಯ ಸಮಸ್ಯೆಗೆ ಚಿಕಿತ್ಸೆಗಳಿಗೆ ಕೂಡ ಪಾಕಿಸ್ತಾನಕ್ಕೆ ಹೋಗಬೇಡಿ, ತುರ್ಕಮೆನಿಸ್ತಾನಕ್ಕೆ ಉಜ್ಬೇಕಿಸ್ತಾನಕ್ಕೆ ಹೋಗಿ ಅಂತ ತಮ್ಮ ಜನಕ್ಕೆ ಹೇಳ್ತಾ ಇದ್ದಾರೆ. ಇದು ಪಾಕಿಗಳಿಗೆ ನುಂಗಲಾಗದ ತುತ್ತಾಗ್ತಾ ಇದೆ. ಇದೆಲ್ಲವನ್ನ ಅವರು ಇಲ್ಲಾಜಿಕಲ್ ಅಂತ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿ ಸಂಧಾನ ಯಶಸ್ವಿ ಆಗದೇ ಇದ್ರೆ ಪೂರ್ಣ ಪ್ರಮಾಣದ ಯುದ್ಧಕ್ಕೆ ಸಿದ್ಧ ಆಗಬೇಕಾಗತ್ತೆ ಅಂತ ರಕ್ಷಣಾ ಸಚಿವ ಖ್ವಾಜಾ ಹೇಳಿದ್ದಾನೆ. ಆಫ್ಘನರ ಮನವೊಲಿಸೋದಕ್ಕೆ ಟರ್ಕಿ ಪ್ರಯತ್ನ ಪಡ್ತಾ ಇದೆ. ಆದ್ರೆ ತಾಲಿಬಾನ್ ಮಾತ್ರ ಇನ್ನು ಮುಂದೆ ನಮ್ಮ ಗಡಿಗಳನ್ನ ದಾಟಿ ಬಂದು ದಾಳಿ ಮಾಡೋದು ಬೇಡ ಅಂತ ಪಾಕಿಗಳಿಗೆ ಹೇಳಿ ಅಂತ ಟರ್ಕಿಗೆ ಹೇಳಿದೆ. ಆಫ್ಘನಿಸ್ತಾನದ ವಾಯು ಪ್ರದೇಶವನ್ನು ಉಲ್ಲಂಘನೆ ಮಾಡಬಾರದು, ಹಾಗೆ ತಾಲಿಬಾನ್ ಆಡಳಿತದ ಶತ್ರುಗಳಿಗೆ ಪಾಕಿಸ್ತಾನ ಆಶ್ರಯ ಕೊಡ್ತಾ ಇದೆ, ಸಹಾಯ ಮಾಡ್ತಾ ಇದೆ, ಅದನ್ನು ಕೂಡ ಅವರು ನಿಲ್ಲಿಸಬೇಕು ಅನ್ನೋ ಷರತ್ತನ್ನ ಆಫ್ಘನರು ಹಾಕ್ತಾ ಇದ್ದಾರೆ. ಅವ್ರು ಹೇಳ್ತಾ ಇರೋದು ಐಸಿಸ್ಗೆ ಪಾಕಿಸ್ತಾನ ಆಶ್ರಯ ಮತ್ತು ಹಣಕಾಸಿನ ನೆರವನ್ನು ಕೊಡ್ತಾ ಇರೋ ಬಗ್ಗೆ. ಇನ್ನು ಇಲ್ಲಿ ಆಫ್ಘನಿಸ್ತಾನದ ಈ ಹಠ ಹಾಗೂ ಧೈರ್ಯದ ಹಿಂದೆ ಭಾರತ ಇದೆ ಅಂತ ಪಾಕಿಸ್ತಾನ ಆರೋಪ ಮಾಡ್ತಾ ಇದ್ರೆ ಅದನ್ನು ತಾಲಿಬಾನಿಗಳೇ ನಿರಾಕರಿಸಿದ್ದಾರೆ. ಭಾರತದ ಜೊತೆಗಿನ ನಮ್ಮ ಸಂಬಂಧಗಳು ಬೇರೆ, ಪಾಕಿಸ್ತಾನದ ಜೊತೆಗಿನ ಸಂಘರ್ಷನೇ ಬೇರೆ. ಯಾರ ಜೊತೆ ಯಾವ ರೀತಿಯ ಸಂಬಂಧಗಳನ್ನು ಇಟ್ಕೋಬೇಕು ಅನ್ನೋದು ನಮ್ಮ ವಿವೇಚನೆಗೆ ಬಿಟ್ಟ ವಿಷಯ ಅಂತ ತಾಲಿಬಾನ್ ಹೇಳಿದೆ. ಇನ್ನು ಟ್ರಂಪ್ ಮಾತ್ರ ಈ ಸಂಘರ್ಷವನ್ನು ನಾನು ನಿಲ್ಲಿಸ್ತೀನಿ, ಆಫ್ಘನರಿಗೂ ನಾನು ಹೇಳ್ತೀನಿ, ಪಾಕಿಸ್ತಾನದ ಪ್ರಧಾನಿ ಮತ್ತು ಸೇನಾ ಮುಖ್ಯಸ್ಥ ಇಬ್ಬರು ತುಂಬ ಒಳ್ಳೆಯವರು, ನಾನು ಹೇಳಿದರೆ ಅವರು ಕೇಳ್ತಾರೆ, ಅವರನ್ನೂ ಒಪ್ಪಿಸಿ ಯುದ್ಧವನ್ನು ನಿಲ್ಲಿಸ್ತೀನಿ ಅಂತ ಹೇಳಿದ್ದಾರೆ. ಇಲ್ಲಿ ಪಾಕಿಸ್ತಾನದ ಪ್ರಧಾನಿ ಮತ್ತು ಸೇನಾ ಮುಖ್ಯಸ್ಥರನ್ನು ಅಮೆರಿಕ ಹೊಗಳ್ಬಿಟ್ರೆ ಭಾರತ ಎಲ್ಲಿ ಬೇಜಾರು ಮಾಡ್ಕೊಳ್ಳುತ್ತೋ ಅನ್ನೋ ಭಯ ಕೂಡ ಅಮೆರಿಕಾಗಿದ್ದಂತಿದೆ. ಹೀಗಾಗಿ ಅಮೆರಿಕಾದ ವಿದೇಶಾಂಗ ಸಚಿವ ರೂಬಿಯೋ ಪಾಕಿಸ್ತಾನದ ಜೊತೆಗಿನ ಅಮೆರಿಕಾದ ಸಂಬಂಧಗಳೇ ಬೇರೆ, ಭಾರತದ ಜೊತೆಗಿನ ನಮ್ಮ ನಂಟೇ ಬೇರೆ, ಭಾರತದ ಜೊತೆಗಿನ ಸಂಬಂಧಗಳು ನಮಗೆ ತುಂಬ ಮುಖ್ಯ, ಅವುಗಳನ್ನು ನಾವು ಕಳ್ಕೊಳ್ಳೋದಿಲ್ಲ, ಭಾರತ ನಮಗೆ ಅತ್ಯಾಪ್ತ ಅನ್ನೋ ಯಥಾಪ್ರಕಾರದ ಡೈಲಾಗ್ಗಳನ್ನು ಕೂಡ ಇಲ್ಲಿ ಹೇಳಿದ್ದಾರೆ. ಇನ್ನು ಈಗ ಆಫ್ಘನಿಸ್ತಾನ ಮತ್ತು ಪಾಕಿಸ್ತಾನಗಳ ನಡುವೆ ಟರ್ಕಿಯಲ್ಲಿ ನಡೀತಿರೋ ಮಾತುಕತೆಗಳು ವಿಫಲ ಆದರೆ ಆಫ್ಘನಿಸ್ತಾನದ ಗಡಿಯಲ್ಲಿ ಟಿಟಿಪಿಯ ದಾಳಿಗಳು ಮತ್ತಷ್ಟು ಹೆಚ್ಚಾಗುತ್ತವೆ. ಪಾಕಿಸ್ತಾನ ಆಫ್ಘನಿಸ್ತಾನವನ್ನು ಮತ್ತಷ್ಟು ಕೆಣಕೋದಕ್ಕೆ ಮುಂದಾಗುತ್ತೆ. ಹಾಗಾದಷ್ಟು ಪಾಕಿಸ್ತಾನದಲ್ಲಿ ಭಯೋತ್ಪಾದನೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆ ಆಫ್ಘನಿಸ್ತಾನ ಕೂಡ ಒಂದಷ್ಟು ಆರ್ಥಿಕ ಸಮಸ್ಯೆಗಳಿಗೆ ತುತ್ತಾಗಬೇಕಾಗುತ್ತೆ. ಆದರೆ ಅವರ ಸದ್ಯದ ಪರಿಸ್ಥಿತಿಗೆ ಅದು ದೊಡ್ಡ ವಿಷಯ ಏನಲ್ಲ, ಏನಾದರೂ ಇದ್ದವನಿಗಲ್ವೇ ಕಳ್ಕೊಳ್ಳೋ ಚಿಂತೆ. ಇದು ಗೆಳೆಯರೆ ಪಾಕಿಸ್ತಾನ ಹಾಗೂ ಆಫ್ಘನಿಸ್ತಾನದ ನಡುವಿನ ಸಂಘರ್ಷದ ಕುರಿತಾದ ಒಂದಷ್ಟು ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.